ಪ್ರಿಯರಾದವರೇ, ದೇವರಾದ ಯೇಸು ನಿಮ್ಮನ್ನು ಬಹಳ ಪ್ರೀತಿಸುತ್ತಾರೆ. ಅದಕ್ಕೆ ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ವಾಕ್ಯವನ್ನು ಹೇಳಿ ನಿಮ್ಮನ್ನು ಧೈರ್ಯಪಡಿಸುತ್ತಾ ಇದ್ದಾರೆ. ಯಾಕೆಂದರೆ ನಾವು ಬಾಳುವಂತ ಈ ಲೋಕ ಆ ರೀತಿಯಾದದ್ದು, ಕಷ್ಟಗಳು, ಉಪದ್ರವಗಳು, ಬೆದರಿಕೆಗಳು, ಇಕ್ಕಟ್ಟುಗಳು, ಅನೇಕ ಕಾರ್ಯಗಳನ್ನು ನಾವು ಸಂಧಿಸುತ್ತಾ ಇದ್ದೇವೆ. ಆದ್ದರಿಂದ ಪ್ರತಿನಿತ್ಯವೂ ಕೂಡ ನಮಗೊಂದು ಬಲ ಅವಶ್ಯವಾಗಿದೆ. ಅದಕ್ಕೆ ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಅದಕ್ಕೆ ನಾವು ಯೇಸುವಿನೊಂದಿಗೆ ನಡೆಯುವಂಥ ಅನುಭವವನ್ನು ಬಿಟ್ಟು ಬಿಡಬಾರದು. ಪ್ರತಿನಿತ್ಯ ಯೇಸುವಿನ ಕರವನ್ನು ಹಿಡಿದು ನಾವು ನಡೆಯಬೇಕು. ನಾವು ಹೇಳಬೇಕು, ನಾವು ಯೇಸುವಿನೊಂದಿಗೆ ನಡೆಯುತ್ತಾ ಇದ್ದೇವೆ. ಅನುದಿನವೂ ಆತನ ಕರವನ್ನು ಹಿಡಿದು ನಾನು ನಡೆಯುತ್ತಿದ್ದೇನೆ, ಆತನು ನನ್ನನ್ನು ಕರ ಹಿಡಿದು ನಡೆಸುತ್ತಾ ಇದ್ದಾನೆಂದು ಹೇಳುವಂಥ ಅನುಭವದಲ್ಲಿ ನಾವು ಬಾಳಬೇಕು. ಒಂದು ದಿನ ನೀವು ಆತನೊಂದಿಗೆ ನಡೆಯದೇ ಇದ್ದರೂ ಅದು ನಿಮಗೆ ಬಾಧೆಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ದೇವರ ವಾಕ್ಯಗಳನ್ನು ಗಮನವಾಗಿ ಕೇಳಿ ಯೇಸುವಿನೊಂದಿಗೆ ನಡೆಯುವಂಥ ಅನುಭವದಲ್ಲಿ ಇನ್ನೂ ಕೂಡ ಬೆಳೆಯಬೇಕು. ಯೇಸುವಿನೊಂದಿಗೆ ಇನ್ನೂ ಅನ್ಯೋನ್ಯವಾಗಿ ನಡೆಯಬೇಕು. ಈಗ ನಡೆಯುವುದರಲ್ಲಿ ಕೂಡ ಅನೇಕ ಅನುಭವಗಳು ಇದೆ. ಹೇಗೆಂದರೆ ಯೇಸು ಮುಂದೆ ಹೋಗುತ್ತಾರೆ, ನಾವು ದೂರದಿಂದ ಆತನನ್ನು ಹಿಂಬಾಲಿಸುತ್ತಾ ಇದ್ದೇವೆ. ಯೇಸು ಮುಂದೆ ಹೋಗುತ್ತಾ ನಾವು ಹಿಂದೆ ನಡೆಯುತ್ತಾ ಇದ್ದೇವೆ. ಅದು ಕೂಡ ಯೇಸುವಿನೊಂದಿಗೆ ನಡೆಯುವ ಹಾಗೆಯೇ. ಯೇಸು ಈ ಕಡೆ ಇದ್ದಾನೆ, ನೀವು ಆ ಕಡೆ ದೂರದಲ್ಲಿ ನಡೆಯುತ್ತಾ ಇರುವುದಾದರೆ, ಯೇಸು ಈ ಕಡೆ ನಡೆಯುತ್ತಾನೆ, ನೀವು ಆ ಕಡೆ ನಡೆಯುತ್ತಾ ಇದ್ದೀರಿ. ಆ ರೀತಿ ಕೂಡ ದೂರದಲ್ಲಿ ನಡೆಯುವಂಥದ್ದು. ಆದರೆ ಯೇಸುವಿನ ಕೈಯನ್ನು ಹಿಡಿದುಕೊಂಡು ಜೊತೆಗೆ ನಡೆದುಕೊಂಡು ಹೋದರೆ ಹೇಗಿರುತ್ತದೆ ಕಲ್ಪನೆ ಮಾಡಿಕೊಂಡು ನೋಡಿರಿ. ಯೇಸು ಮತ್ತು ನಾನು ಬಹಳ ಕ್ಲೋಸ್ ವಾಕ್ ವಿತ್ ಗಾಡ್. ನಾನು ಬಹಳ ಕ್ಲೋಸ್ ಆಗಿ ಆತನೊಂದಿಗೆ ನಡೆಯುತ್ತೇನೆ. ಯೇಸುವಿನ ಕೈಯನ್ನು ಹಿಡಿದುಕೊಂಡು ನಡೆಯುತ್ತೇನೆ. ಯಾವುದು ನಿಮ್ಮ ಅನುಭವ ಆಗಿದೆ? ದೂರದಲ್ಲಿ ಆತನ ಹಿಂದೆ ನಡೆಯುತ್ತಾ ಇದ್ದೀರಾ? ಸೈಡ್ನಲ್ಲಿ ಒಂದು ತುದಿಯಲ್ಲಿ ನಡೆಯುತ್ತಾ ಇದ್ದೀರಾ? ಆತನ ಕೈ ಹಿಡಿದುಕೊಂಡು ಪಕ್ಕದಲ್ಲೇ ನಡೆಯುತ್ತಾ ಇದ್ದೀರಾ? ಯೋಚಿಸಿ ನೋಡಿರಿ. ಆತನೊಂದಿಗೆ ನೀವು ಕ್ಲೋಸ್ ಆಗಿ ಇದ್ದೀರಾ? ಆತನಿಗೂ ನಿಮಗೂ ಆ ಒಂದು ಐಕ್ಯತೆ ಸರಿ ಇಲ್ಲದೆ ಇರುವಾಗ ಆ ಒಂದು ಡಿಸ್ಟೆನ್ಸ್ ಉಂಟಾಗುತ್ತದೆ. ಆದರೆ ಆತನಿಗೂ ನಿಮಗಿರುವಂಥ ಐಕ್ಯತೆ ಪರ್ಫೆಕ್ಟ್ ಆಗಿದ್ದರೆ ಒಂದು ಕ್ಲೋಸ್ನೆಸ್ ಬರುತ್ತದೆ. ಹಾಗಾಗಿ ಆತನನ್ನು ಬಿಟ್ಟು ದೂರ ಹೋಗಬಾರದು. ಯಾವಾಗಲೂ ಆತನೊಂದಿಗೆ ಕ್ಲೋಸ್ ಆಗಿರುವಂತೆ ನಿಮ್ಮ ಜೀವಿತವನ್ನು ನಡೆಸಬೇಕು. ಅದಕ್ಕೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಇರುವಂಥ ಒಂದು ವಿಷಯವನ್ನು ನೀವು ದೃಢಪಡಿಸಿಕೊಳ್ಳಬೇಕು. ಆದ್ದರಿಂದಲೇ ಮುಂಜಾನೆ ಎದ್ದ ಕೂಡಲೇ ಸತ್ಯವೇದವನ್ನು ಓದಿರಿ, ಪ್ರಾರ್ಥಿಸಿರಿ, ದೇವರ ಮುಂದೆ ಮನ ತೆರೆದು ಮಾತನಾಡಿರಿ ಎಂಬುದಾಗಿ ಹೇಳುವುದಕ್ಕೆ ಕಾರಣ. ನೀವು ಸ್ವಲ್ಪ ಗ್ಯಾಪ್ ಬಿಟ್ಟರೆ ಅದು ಸ್ವಲ್ಪವಾಗಿ ಹಾಗೆ ಬಹಳ ದೊಡ್ಡ ಗ್ಯಾಪ್ ಆಗಿ ಬದಲಾಗುತ್ತದೆ. ನೀವು ದೇವರನ್ನು ಬಿಟ್ಟು ಬಹಳ ದೂರ ಹೋಗುವಂತೆ ಅದು ಕಾರಣವಾಗುತ್ತದೆ. ಆ ರೀತಿ ಇಲ್ಲದೆ ಯೇಸುವಿನೊಟ್ಟಿಗೆ ಅನ್ಯೋನ್ಯವಾಗಿ ಬಾಳುವಂಥ ಅನುಭವವೇ ಬಹಳ ಮುಖ್ಯ. ನಾನು ಇನ್ನೂ ನಿಮ್ಮ ಹತ್ತಿರಕ್ಕೆ ಬರಬೇಕು, ಇನ್ನೂ ನಿಮ್ಮ ಸಮೀಪಕ್ಕೆ ಬರಬೇಕು. ಆ ಒಂದು ಆಸೆಯಿಂದ ಆತನ ಕರವನ್ನು ಹಿಡಿದು ನಾವು ನಡೆಯಬೇಕು. ಸರಿ, ಆತನು ಈ ದಿನದಲ್ಲಿ ಒಂದು ಮಾತನ್ನು ಹೇಳುತ್ತಾನೆ ನೋಡಿರೆ. ಯೆಹೆಜ್ಕೇಲನು 36:9 ವಾಕ್ಯ. ಈಗೋ ನಾನು ನಿಮ್ಮ ಪಕ್ಷದವನು, ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಆತನು ಹೇಳುತ್ತಾನೆ, ನಾನು ನಿಮ್ಮ ಪಕ್ಷದಲ್ಲಿ ಇರುತ್ತೇನೆ, ನಾನು ನಿಮ್ಮ ಕಡೆಗೆ ತಿರುಗಿಕೊಳ್ಳುವೆನು. ಅಂದರೆ ದೇವರ ಕಣ್ಣುಗಳು ಯಾವಾಗಲೂ ನಮ್ಮನ್ನು ನೋಡುತ್ತಾ ಇರುತ್ತವೆ. ನಿಮ್ಮ ಪಕ್ಷದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ನನಗೆ ಯಾರಿದ್ದಾರೆ? ನನ್ನ ಸೈಡ್ ಯಾರೂ ಕೂಡ ಇಲ್ಲ. ಎಲ್ಲರೂ ನನಗೆ ಆಪೋಸಿಟ್ ಆಗೇ ಇದ್ದಾರೆ. ನನ್ನ ಮನೆಯಲ್ಲಿ ಕೆಲಸ ಮಾಡುವಂಥ ಸ್ಥಳದಲ್ಲಿ ಕೂಡ, ನಾನು ಇರುವಂಥ ಸ್ಥಳದಲ್ಲಿ ಎಲ್ಲರೂ ಕೂಡ ವಿರೋಧವಾಗೇ ಇದ್ದಾರೆ, ವಿರೋಧವಾಗಿ ಮಾತನಾಡುತ್ತಾರೆ. ನನ್ನ ಪಕ್ಷದಲ್ಲಿ ನನಗಾಗಿ ಮಾತನಾಡಲು ಯಾರೂ ಇಲ್ಲ, ಯಾರೂ ಕೂಡ ಸಪೋರ್ಟಿವ್ ಆಗಿ ಇಲ್ಲ. ದೇವರು ಹೇಳುತ್ತಾರೆ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನೆ. ಮಗನೇ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನೆ. ಮಗಳೇ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನೆ. ಯಾರು ನಿನ್ನ ಪಕ್ಷದಲ್ಲಿ ಇಲ್ಲದೇ ಇದ್ದರೆ ಏನು ಎಂದು ಯೇಸು ಹೇಳುತ್ತಾನೆ. ನೀನ್ಯಾಕೆ ಅವರನ್ನು ಇವರನ್ನು ನೋಡುತ್ತೀಯಾ? ಇವರೆಲ್ಲ ವಿರೋಧವಾಗಿ ಬದಲಾಗಿ ಬಿಟ್ಟರು, ನನಗಾಗಿ ಮಾತನಾಡುವುದಿಲ್ಲ, ನನಗೆ ಸಹಾಯ ಮಾಡುವುದಿಲ್ಲ, ನನ್ನ ಪಕ್ಷದಲ್ಲಿ ಇಲ್ಲ. ನೀವು ಹಾಗೆ ತಪ್ಪಾಗಿ ಯೋಚನೆ ಮಾಡಿ ನಿಮ್ಮನ್ನು ಒಂಟಿಯಾಗಿ ಮಾಡಿಕೊಳ್ಳುತ್ತೀರಿ. ಸರಿ, ಮನುಷ್ಯರನ್ನು ಬಿಡಿ. ದೇವರಿಗೂ ನಿಮಗಿರುವಂಥ ಐಕ್ಯತೆ, ದೇವರು ಹೇಳುತ್ತಾರೆ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನೆ. ಅಷ್ಟೇ ಅಲ್ಲ, ನಿನ್ನ ಕಡೆಗೆ ತಿರುಗಿಕೊಂಡಿದ್ದೇನೆ ಅಂದರೆ ನನ್ನ ಕಣ್ಣುಗಳು ನಿನ್ನನ್ನೇ ನೋಡುತ್ತಾ ಇದೆ, ನಿನ್ನನ್ನು ದೃಷ್ಟಿಸುತ್ತಾ ಇದ್ದೇನೆ. ಈಗ ದೇವರು ನಮ್ಮನ್ನು ದೃಷ್ಟಿಸಿ ನೋಡುವಾಗ ಯೋಚಿಸಿ ನೋಡಿರಿ. ಒಬ್ಬರು ತಾಯಿ ಏನೇ ಕೆಲಸ ಮಾಡುತ್ತಾ ಇದ್ದರೂ ಅವರ ಹೃದಯ ಮಗುವಿನ ಮೇಲೆ ಇರುತ್ತದೆ. ಪಕ್ಕದ ರೂಮ್ನಲ್ಲಿ ಮಗು ಮಲಗಿಕೊಂಡಿದ್ದರೂ ಕೂಡ ಚಿಕ್ಕ ಅಳುವಿನ ಶಬ್ದ ಕೇಳಿದರೂ ಕೂಡ ಯಾರಿಗೂ ತಿಳಿಯೋದು, ಆದರೆ ತಾಯಿಗೆ ತಿಳಿಯುತ್ತದೆ. ಏಕೆಂದರೆ ತಾಯಿಯ ಹೃದಯ ಮಗುವಿನೊಂದಿಗೆ ಒಂದಾಗಿ ಇರುತ್ತದೆ. ಆದ್ದರಿಂದ ಮಗುವಿನ ಮೇಲೆ ಕಣ್ಣು ಇರುತ್ತದೆ. ಮಗುವನ್ನು ಗಮನಿಸಿ ನೋಡುತ್ತಾರೆ, ಎಲ್ಲಿ ಹೋಗುತ್ತದೆ, ಎಲ್ಲಿ ಬರುತ್ತದೆ, ದೃಷ್ಟಿ ಇಟ್ಟಿರುತ್ತಾರೆ. ಅದೇ ರೀತಿ ದೇವರು ಹೇಳುತ್ತಾರೆ, ನಾನು ನಿನ್ನ ಮೇಲೆ ದೃಷ್ಟಿ ಇಟ್ಟಿದ್ದೇನೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಕಣ್ಣುಗಳು ನಿನ್ನ ಮೇಲೆ ಇದೆ, ನೀನೇನು ಭಯಪಡಬೇಡ ಎಂಬುದಾಗಿ ದೇವರು ಹೇಳುತ್ತಾರೆ. ಇದುವೇ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನೆ, ನಿನ್ನನ್ನು ನೋಡುತ್ತಾ ಇದ್ದೇನೆ,
ನೀನು ದುಃಖಪಟ್ಟರೆ ನನಗೆ ತಿಳಿಯುವುದು, ಭಯಪಟ್ಟರೆ ನನಗೆ ತಿಳಿಯುವುದು, ನೀನು ಸೋತು ಹೋದರೆ ನನಗೆ ತಿಳಿಯುವುದು. ನೀನು ಒಂಟಿಯಾಗಿ ಕುಳಿತು ಯಾರಿಗೂ ತಿಳಿಯದಂತೆ ಅಳುತ್ತಾ ಇದ್ದೀಯಲ್ಲ, ನನಗೆ ಗೊತ್ತಿಲ್ಲ ಅಂದುಕೊಳ್ಳುತ್ತೀಯಾ? ಲೈಟೆಲ್ಲ ಆಫ್ ಮಾಡಿ ಹಾಸಿಗೆಯಲ್ಲಿ ಕಣ್ಣೀರಿನಿಂದ ದಿಂಬನ್ನು ನೆನೆಸುತ್ತಾ ಇದ್ದೀಯಲ್ಲ, ನಾನು ನೋಡುತ್ತಲೇ ಇದ್ದೇನೆ, ಗಮನಿಸುತ್ತಲೇ ಇದ್ದೇನೆ, ನಿನಗೆ ಸಹಾಯ ಮಾಡಲು ಸಿದ್ಧವಾಗಿದ್ದೇನೆ, ನಾನು ನಿನ್ನ ಪಕ್ಷದಲ್ಲಿ ಇದ್ದೇನಲ್ಲ, ಯಾಕೆ ಅಳುತ್ತೀಯಾ? ಯಾರು ಏನು ಹೇಳಿದರೇನು, ಯಾವ ರೀತಿ ನಡೆದುಕೊಂಡರೆ ಏನು, ನಾನು ನಿನಗೆ ಸಾಕಲ್ಲವ ಎಂಬುದಾಗಿ ದೇವರು ಹೇಳುತ್ತಾರೆ. ಇದಕ್ಕಿಂತ ಏನು ಭಾಗ್ಯ ಬೇಕು ಹೇಳಿರಿ? ನಾನು ನಿನಗೆ ಸಾಕೆಂಬುದಾಗಿ ಹೇಳುತ್ತಾರಲ್ಲ. ದೇವರಿಗೆ ಹೇಳಿರಿ, ದೇವರೇ ನೀವು ನನ್ನ ಪಕ್ಷದಲ್ಲಿ ಇದ್ದೀರಿ, ಯಾವಾಗಲೂ ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದೀರಿ, ಇದಕ್ಕಿಂತ ನನಗೆ ಏನು ಬೇಕು? ಈ ಭಾಗ್ಯ ಸಾಕು ದೇವರೇ, ಹೇಳಿ ನೋಡಿರೆ. ಹೃದಯದಲ್ಲಿರುವಂಥ ದುಃಖ, ಕಳವಳ, ಭಯವೆಲ್ಲವೂ ಹೋಗುತ್ತದೆ, ಒಂದು ದೊಡ್ಡ ಸಂತೋಷ ಬರುತ್ತದೆ. ಹೇಳುವಿರಾ, ದೇವರೇ, ಯೇಸುವೆ, ನೀವು ನನ್ನ ಪಕ್ಷದಲ್ಲಿ ಇದ್ದೀರಿ, ನನಗೆ ಸಹಾಯವಾಗಿ ನನ್ನ ಕಡೆ ನೀವು ಇದ್ದೀರಿ, ನಿಮಗೆ ಸ್ತೋತ್ರ ಅಪ್ಪ. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತೀರಿ, ಯಾವಾಗಲೂ ನನ್ನ ಮೇಲೆ ದೃಷ್ಟಿ ಇಟ್ಟಿದ್ದೀರಿ, ನನ್ನನ್ನು ಗಮನಿಸುತ್ತಾ ಇದ್ದೀರಿ, ಅದು ನನಗೆ ಸಾಕು. ನೀವು ಈ ದಿನ ಪೂರ್ತಿ, ನನ್ನ ಜೀವನ ಪೂರ್ತಿ ನೀವು ನನ್ನ ಪಕ್ಷದಲ್ಲಿ ಇರುತ್ತೀರಿ, ನನ್ನನ್ನು ದೃಷ್ಟಿಸುತ್ತಾ ನನ್ನೊಂದಿಗೆ ಇದ್ದು ಕಾಪಾಡಿ ನಡೆಸುತ್ತೀರಿ, ಅದು ನನಗೆ ಸಾಕು. ನಾನು ಬಹಳ ಸಂತೋಷ ಪಡುತ್ತೇನೆ ದೇವರೇ, ನಿಮಗೆ ಸ್ತೋತ್ರ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೇನ್ ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.